ನೀನು ಕಾಲೇಜಿಗೆ ಹೊಂಟಿಯಲ್ಲ, ಮದುವೆಗೆ ಎಷ್ಟು ದಿನ ಉಳಿತು ಇನ್ನು? ಇನ್ನೊಂದು 2 ದಿನ ಉಳಿತು ಆಗ್ಲೇ ಇನ್ನೂ ಕಾಲೇಜಿಗೆ ಹೋಗಕ್ಕೆ ಅಡ್ಡಾಡಕತ್ತೀಯಲ್ಲ ನೀನು. ಬೇಡ, ಸಾಕು ಮನ್ಯಾಗಿರು. ಏನ ಬೆಳ್ಳಗಾಗ್ಬೇಕಲೇ, ಬೆಳ್ಳಗಿದ್ದು ಏನ ಮಾರಿಗೊಟ್ಟು ಕಡ್ಲಿ ಇಟ್ಟು ಮೊಸರು ಅರ್ಶಿನ ದಿನಾನು ಬೆಳಿಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್, ಬೆಳಿಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮು ಕೈಗೆ ಕಾಲಿಗೆ ಹಚ್ಕೋ. ಮೈ ಮಕ ಮಾರಿ ಎಲ್ಲ ಬೆಳ್ಳಗಾಕತಿ. ಆ ಪಾರ್ಲರ್ಗೆ ಹೋಗಿ ಮಕ ತಿಕ್ಕಿಸ್ಕೋತಾರಲ್ಲ, ಅದಕ್ಕಿಂತ ಚಲೋ ಇದು. ಅಯ್ಯೋ ಅಜ್ಜಿ, ಆರಾಮ ಅವತ್ತು ಹೋಗಿ ಮಾಡಿಸ್ಕೊಂಡ್ರೆ ಆಕತ್ ಬಿಡಜ್ಜಿ. ಆರಾಮ ಅವತ್ತು ಹೋಗ್ತೀನಿ ಬಿಡು. ಏನೊಂದು 4-5 ಸಾವಿರ ರೂಪಾಯಿ ಹೋಗ್ಬೋದು. ಅವತ್ತು ಚಂದ ಎಲ್ಲ ಹೈಬ್ರೋ ಫೇಶಿಯಲ್ ಕೈಗೆ ಕಾಲಿಗೆಲ್ಲ ತಿಕ್ಕಿಸ್ಕೊಂಡ್ ಬರ್ತೇನೆ, ಹುಬ್ಬೆಲ್ಲ ಕೆರೆಸ್ಕೊಂಡು. ಅಯ್ಯ, ಕಡ್ಲಿ ಇಟ್ಟು ಮೊಸರು ಅರ್ಶಿನ ಹಚ್ಕೋ ಪ್ರತಿ ಒಂದೊತ್ತು. ನೋಡಿ, ಯಾವ ಪಾರ್ಲರು ಬೇಡ, ಯಾವ ಬ್ಯೂಟಿ ಪಾರ್ಲರು ಬೇಡ, ಏನು ಬೇಡ. ಇದೇ ಬೇಕಾದಂಗೆ ಆಕತಿ. ನನ್ನ ಮಾತು ಕೇಳು. ಏನು ಅವಾಗಿನ ಕಾಲದಾಗೆಲ್ಲ ನಮ್ಮ ಗಲ್ಲ ಅಂದ್ರೆ ಹೆಂಗಿದ್ವು ಹಂಗೆ ಹಂಗೆ ತೊಂಡಿ ಹಣ್ಣಂಗೆ ಕೆಂಪಿದ್ದು ತುಟಿ. ಏನ ಯಾ ಲಿಪ್ಟಿಕ್ ಇಲ್ಲ ಪಪ್ಟಿಕ್ ಇಲ್ಲ, ಹಂಗೆ ಹಚ್ಕೊಂತೀವಿ. ಏನಿಲ್ದಾನ ಅಟ್ಟು ಚಂದ ಕಾಣ್ತಿದ್ವಿ ನಾವು, ಗೊತ್ತನ? ಇವ್ ಮನೆಯನ್ವ ಇವನ್ನೆಲ್ಲ ಹಚ್ಕೊಂಡು ಬೇಕಂದ ಅದು ಇವನ್ನೆಲ್ಲ ಎಲ್ಲ ಹಚ್ಕೊಂತಿದ್ವಿ. ಹೊಲಕ್ಕೆ ಹೋಗ ಮನಿಗೆ ಬಾ ಅಂತೇಳಿ. ಯೋ ತಾಯಿ, ಇವೆಲ್ಲ ಹಚ್ಕೊಳಕ್ ಹಾಕಿದ್ದಿಲ್ಲ ನಮ್ಗೆ. ಲಕ್ಷ್ಮಿ, ಡಬ್ಬಿ ಕಟ್ಟಿಟ್ಟೆ ನೋಡು. ಹೋನವ ಅವ ನಿನ್ನೆ ನನ್ನ ನೀಲಿ ಸೀರೆ ಒಯ್ಯ ಹೊತ್ನಾಗ ಅದಕ್ಕೆ ಏನಾದ್ರ ಜೊತೆಗೆ ಬೇರೆ ಯಾವ್ದಾರ ಬಟ್ಟೆ ಕೂಡ್ಸಿಟ್ಟಿದ್ದೇನೆ. ದಡಿ ಇದು ಸ್ವಲ್ಪ ಕೆಂಪು ಮ್ಯಾಗ ಐತಲ್ಲ, ಅಲ್ಲೆಲ್ಲ ಬಣ್ಣ ಬಿಟ್ಟು ಬಿಟ್ಟತ್ತಾಗ. ಯಾವ್ದಾರ ಅರ್ಬಿ ಕೂಡ್ಸಿಟ್ಟಿದ್ದಿ ಸ್ವಲ್ಪ ನೋಡೋಗಿ ಅವು ಕಾಲೇಜ್ಗೆ ಹಾಕೊಂಡು ಹೋಗಂತೆ ಹೊಸ ತಂದಿಟ್ಕೊಂಡೇನಿ. ಅವ್ನು ಈತೆ ಬಣ್ಣ ಮಾಡಿ ಕಲಿ ಮಾಡಿದ್ರೆ ನಾ ಹೆಂಗೆ ಉಟ್ಕೊಂಡು ಹೋಗ್ಲಿ? ಹೌದಾ? ಓ ಹಾ, ನಿಮ್ಮ ಅಪ್ಪಂದು ಒಂದು ಹಳದಿ ಬಣ್ಣದ್ದು ಪ್ಯಾಂಟ್ ಅದು. ಅಯ್ಯೋ ದೇವ್ರೇ, ಪ್ಯಾಂಟ್ ಅಂತ ನಾನು ನೋಡೋದು. ಇದು ಲುಂಗಿ ಪಂಜಿ, ಅದೇ ಈ ಇದ್ರ ಟೈಪ್ ಬರ್ತದಲ್ಲಪ್ಪ, ಕಾವಿ ಟೈಪ್ ಉಟ್ಕೊಂತಾರಲ್ಲ, ಆದದು ಲುಂಗಿ ಪಂಜಿ. ಅಯ್ಯೋ ಛೇ, ಆದ ಕಲರ್ ಬಿಟ್ಟತನ. ಅಲ್ಲ, ನೀಲಿ ಬಣ್ಣದಾಗೂ ಕಾಣಕತ್ತತೆ. ಒಂಥರ ಕಲಿ ಆದಂಗೆ ಎಣ್ಣೆ ಹತ್ತಿದಂಗೆ ಒಂಥರಾನೇ ಆಗ್ಬಿಟ್ಟದ, ಶೇಡ್ ಬಿಟ್ಟು, ಗೊತ್ತಾನೆ? ಅಯ್ಯೋ ಇಲ್ಲ, ಇನ್ಮೇಲೆ ನೀನು ಬೇರೆ ಹೋಗೋದಾಗ್ತಾನೆ. ಅಲ್ಲ ಶಾಂತವ, ಬಾಯಿ ಮುಚ್ಕೊಂಡು ಸುಮ್ಮನೆ ಅದೆಯಲ್ಲ, ಅಟ್ಟು ಮಾತಾಡ್ತಾಳಕಿ ನಿಮ್ಮ ಅತ್ತಿಗೆ. ಮನೆಯವ್ರಿಗೆ ಅಷ್ಟೇ ಬಾಯ್ ಮಾಡೋದು, ಹೊರಗಿನವ್ರಿಗೆಲ್ಲ. ಅಯ್ಯೋ, ಅಂತ ಚಿಲ್ಲರ್ ಹೆಂಗ್ಸಿನ ಕುಟ್ಟಿ ಏನು ಮಾತಾಡೋದ್ರಿಪ್ಪ? ಅಥವಾ ನನಗೆ ಒಂಥರ ಅಸಹ್ಯ ಆದಂಗೆ ಆಗ್ಬಿಡ್ತು. ಹೋಲ್ಬಿಡು, ಆಕಿ ಕೂಟ ಅದ್ರ ಬಗ್ಗೆ ಮಾತಾಡ್ಯಾರ ಏನಾಗದೈತಿ. ನಡ್ರಿ ಪಟ ತಯಾರಾಗ್ರಿ, ಮಠಕ್ಕೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಅಲ್ಲಿಂದ ಹೋಗಿ ಸೀದಾ ಪಾರ್ವತಿಯರ ಮನೆಗೆ ಕೊಟ್ಟು ಬರೋಣ ಅಂತ. ಆಯ್ತು, ತಡಿ ಜಳಕ ಮಾಡ್ಕೊಂಡ್ ಬರ್ತೀನಿ. ಅಲ್ಲ, ನೀನು ಯಾಕೆ ನಿನ್ನ ಪಾಲಿಂದ ಏನು ಬರ್ಬೇಕು ಅದನ್ನ ಇಸ್ಕೊಂಡ್ಬಿಡ್ಬೇಕು ಸುಮ್ಮನೆ. ನಿನ್ನೆ ಹಂಗೆ ಮಾತಿಗೆ ಅಂದಿದ್ದು, ಆದರೆ ಇಸ್ಕೊಂಡ್ಬಿಟ್ರೆ ಒಳ್ಳೇದಾಕಿತ್ತನ ಅಂತ ಆಕಿಗೊಂದು ಬುದ್ಧಿ ಕಲಿಸ್ತಂಗಾರ ಆಕಿತ್ತು. ಬ್ಯಾಡ್ರಿ ಅತ್ತಮ್ಮ, ನನ್ಗೆ ಯಾವಾಗೂ ಏನು ನೀವು ಕಡಿಮೆ ಆಗಂಗೆ ನೋಡ್ಕೊಂಡೇ ಇಲ್ಲ, ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿರಿ. ಈಗ ಇಸ್ಕೊಂಡಾರೆ ಏನಾಗಬೇಕಾಗೈತೆ? ಬೇಡ, ದೇವ್ ಕೊಟ್ಟಿದ್ದಿಷ್ಟೊಳಗೆ ಜೀವನ ಮಾಡ್ಕೊಂಡು ಹೋದ್ರಾತು. ಏನಾರ ಮಾಡಿ ಹೋಗ್ಲಿ ಅಂದಂಗೆ. ಯಾಕೆ ದ್ರಾಕ್ಷಿಣಿಗೆ ಏನಾರ ಅಂದೇನ? ಯಾಕೆ ಮಾರಿ ಭಾಳ ಸಣ್ಣದು ಮಾಡ್ಕೊಡತ್ತದ ಹುಡುಗಿ? ಏನಾರ ಅಂದೇನ? ಬಾಯ್ ಬಿಡು ಮತ್ತೆ. ಅಯ್ಯೋ ದೇವ್ರೆ, ನಾನೇನು ಅಂದೇ ಇಲ್ರಿ ತೀರ. ಮಕ್ಕ ಸಣ್ಣ ಮಾಡ್ಕೊತಾಳ? ಇಲ್ಲಪ್ಪ, ನಾನೇನು ಅಂದಿಲ್ಲ ಆಕಿಗೆ. ಮೊನ್ನೆ ಗಣಮಗ್ ಬಂದು ಹೋದಾಗಿಂದನೂ ಹಂಗೆ ಮಾಡ್ಯಾಳ ಮಕ್ಕನ. ಏನಾತಂತ ಕೇಳಿದ್ರೆ ಬಾಯಿ ಬಿಡೋದಿಲ್ಲ ತಗ. ಅಲ್ರಿ, ನಿಮ್ಗೆ ಏನಾತಂತ? ಯಾಕವ್ವ, ಏನಾತ? ಏನನ್ಪ ನಿಮ್ಮ ಅಪ್ಪನೇ ಕೇಳು. ಅಯ್ಯೋ ದೇವ್ರೆ, ಸ್ವಂತ ಹೊಟ್ಟೆ ಹುಟ್ಟಿರೋ ಮಕ್ಕಳಿಗೂ ನಾನು ಹಿಂಗೆ ಮಾಡಿದ್ ನೋಡಿಲ್ಲ ಬಿಡು. ಹೋಲತ್ತಾಗ ಅಲ್ರಿ, ಅದೇನಂತ ಆಕಿನ ಹೊರಗೆ ಬರೋ ಹೊತ್ತಿನ ಕರ್ಸಿ ಬೇರೆ ನೋಡೋದು. ಏನು ಹಕ್ಕಿಕತ್ತಿದು? ಏನಂತ ತಿಳ್ಕೊಬೇಕು ಇದಕ್ಕೆ? ಏನಪ್ಪ, ನಂಗಿದು ಏನಂತ ಅರ್ಥನ ಆಗೋಲ್ತು ಬಿಡು. ಏನಪ್ಪ ಇದರ ಅರ್ಥ ಏನು ಎತ್ತು? ಅದ್ರಾಗ ಏನು ದೊಡ್ಡ ತಲೆ ಹೋಗಂತ ವಿಚಾರ? ತಗ ಅದು ಪಾಪ ಆ ಹುಡುಗಿ ನೋಡ್ತಿದ್ದಂಗೆ ಅವ್ರಪ್ಪ ಬಿಟ್ಟು ಹೋಗ್ಯಾರ ಅಂದ ತಕ್ಷಣ ನಂಗೆ ಒಂಥರ ಭಾಳ ಬೇಜಾರಾತು. ಅಲ್ಲ, ಹೆಣ್ಮಗಳು ಹೊಟ್ಟಿಗೆ ಅನ್ನ ತಿಂತಾಳ, ಸಗಣಿ ತಿಂತಾಳಕಿ. ಅವ್ರತ್ತಿ ಜನ್ಮಕ್ಕಷ್ಟು ಬೆಂಕಿ ಹಾಕ. ಆ ನಮನಿ ಆ ಹುಡುಗಿ ಮರ್ಯಾದೆ ತೆಗಿತಾಳಲ್ಲ, ಅದು ಏನಂತ ಆ ಮನಿಗೆ ಆ ಹುಡುಗಿ ಸೊಸಿಯಾಗಿ ಬಂತ ಏನಾತಾಗ? ಎಂತ ಕೆಟ್ಟ ಹೆಂಗ್ಸಕ್ಕಿ. ತನ್ನ ಸೊಸಿದೆ ತಾನೇ ಈ ನಮ್ನಿ ಮರ್ಯಾದೆ ತೆಗಿತಾಳಲ್ಲ. ಭಾಳ ಒಂಥರ ಅಸಹ್ಯ ಅನಿಸ್ಬಿಡ್ತು ಬಿಡತ್ತಾಗ, ಭಾಳ ಅಸಹ್ಯ ಅನಿಸ್ಬಿಡ್ತು. ಏನು ಆ ಮನ್ಯಾಗ ಅದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನೋ ಆ ಹೆಣ್ಮಗಳಿಗೆ ಅನ್ನಂಗೆ ಅನಿಸ್ಬಿಡ್ತು ನನಗಂತರು. ಎಂತ ನಾಲಾಯಕದಾಳಕ್ಕೆ ತೀರಾ. ಛೀ. ಅದು ಏನಾದರೂ ಹಾಕ್ಕೊಲಿರಿ, ನೀವು ಯಾಕಷ್ಟು ಉಪ್ಪು ಮಾಡಿದ್ದಂತ ಕೇಳಕತ್ತೇನೆ ನಾನು. ಅವ್ರು ಹೆಂಗದಾರ ಅದ್ರ ತಕ್ಕ ಆಕಿನೂ ಇರ್ತಾಳೆ. ಅದು ನಿಮಗೆ ಬೇಡಾಗಿದ್ದ ವಿಚಾರ ಏನು? ದೊಡ್ಡ ಏನೋ ಒಂದು ಸಾಧನೆ ಮಾಡ್ದಾರಂಗೆ ಹೇಳ್ಬೇಡ್ರಿ. ಅಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರಿಗೆ ಏನು ಬೇಜಾರಾಗಿರ್ತತೋ ಯಾರಿಗೆ ಗೊತ್ತು? ನಮ್ಗೆ ನಿಮ್ಗೆ ಗೊತ್ತಾಕತ್ತಾ? ಏನು ಬೇಜಾರಾಗಿರ್ತತಿ? ಅಷ್ಟು ಶ್ರೀಕಾಂತ್ ಅಣ್ಣಾರು ಹೇಳಲಿಲ್ಲ, ಪಾಟೀಲ್ ಅಣ್ಣಾರು, ಆ ಹುಡುಗಿ ಅಷ್ಟು ಚಲೋ ಹುಡುಗಿ, ಒಳ್ಳೆ ಹುಡುಗಿ, ಒಬ್ರಿಗೊಂದು ಮಾತು ಅನ್ನಕ್ಕೆಲ್ಲ ಮಾಡೋಕ್ಕೆಲ್ಲ ಅಂತ ಅಷ್ಟು ಚಂದ ಹೇಳಿದ್ರ ಇಲ್ಲ ಅವರು. ಅಷ್ಟೆಲ್ಲ ಹೇಳಿದ ಮೇಲೂ ಆ ಹುಡುಗಿ ಗುಣ ಎಂಥದ್ದು ಅಂತ ಗೊತ್ತಾಗ್ಲಿಲ್ಲ. ಅಷ್ಟೇ ಅಲ್ಲ, ಅವ್ರ ಅತ್ತಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಒಂದು ಮಾತಾರ ಏನಾರ ಮಾತಾಡ್ತಾ ಹುಡುಗಿ ಸುಮ್ಮನೆ ನಿಂತಿತ್ತಲ್ಲ, ಅದನ್ನ ನೋಡಿದ್ರೆ ಗೊತ್ತಾಕತಿ ದೊಡ್ಡವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾಳ ಆಕಿ. ಯಾರಿಗೂ ಏನೋ ಅನ್ಲಾರ್ದಂಥ ಹುಡುಗಿ ಅಂತ ಅಲ್ಲಿ ನೋಡಿದ್ರೆ ಗೊತ್ತಾಕತಿ. ಹ್ಞೂ ರೀ, ಆಯ್ತಪ್ಪ, ದೇವಲೋಕದಿಂದ ಇಳಿದು ಬಂದಾಳ ಅಂತೇಳಿ ಇರ್ಲಿ. ಆದ್ರೆ ನೀವ್ ಯಾಕಷ್ಟು ಉಪ್ಪು ಮಾಡಿದ್ರಿ ಅಂತ ಕೇಳಿದ್ದು ನಾನು. ಮತ್ತೆ ಇದಕ್ಕೇನು ಉತ್ತರನೇ ಬರ್ಲಿಲ್ಲಲ್ಲ ನನಗೆ. ಕರೆ ಹೇಳ್ರಿ, ಏನ್ ತಲೆಗೆ ಏನು ಓಡಾಡಕತ್ತಿತ್ತು? ಏನ್ ಸಮಾಚಾರ?
ಅವ ಅಪ್ಪ ಹೇಳತ್ತಿಲ್ಲ ಏನೋ ಬೇಜಾರಾತಂತೆ ಅದಕ್ಕೆ ಪಾಪ ಏನು ಉಪಪನ್ನಕ್ಕೆ ಏನ್ ಮಾಡ್ತು. ಅಯ್ಯೋ ಅದು ಬಾಯಾಗ ಹೆಂಗೆ ಹೇಳಪ್ಪ, ಎದ್ದು ಬರೋ ಹೊತ್ನಾಗ ಆಕಿನ ಕರ್ಸ್ ಮಕ ನೋಡೋದೇನ. ಅಯ್ಯೋ ಪಾಪ ಹುಡುಗಿ ಇಷ್ಟು ಚಲೋ ಐತಿ, ಮನಿ ಎಲ್ಲೈತಿ, ಏನು ಎತ್ತ ಒಬ್ಬೇಕೇನ, ಭಾಳ ಜನ ಮಕ್ಕಳ ನಿಮ್ಮ ಅವ್ಗೆ ನೀವು ಒಬ್ಬೇಕೇನ. ಅಯ್ಯೋ ವಿಚಾರಿಸಿದ್ ನೋಡ್ಬೇಕಿತ್ತು. ನಾನು ಇಷ್ಟು ಬೇರೆದವ್ರನ್ನ ಯಾರನ್ನ ವಿಚಾರಿಸಿದ್ದು ನಾನು ಇವತ್ತಿನವರೆಗೂ ನೋಡಿಲ್ ಬಿಡು. ಸುಳ್ಳು ಯಾಕೆ ಹೇಳ್ಬೇಕು, ನಾನಂತರೂ ನೋಡಿಲ್ ಬಿಡು. ಇದೇನ ದೇವ್ರಿಗೆ ಗೊತ್ತು. ಅಷ್ಟು ಆಕಿನ ಮಾತಾಡ್ಸೋ ಕೆಲಸನೇ ಇದ್ದಿದ್ದಿಲ್ಲ ಅಪ್ಪೆ. ಅವ್ರಪ್ಪ ಬಿಟ್ಟೋಗ್ಯಾನಂತೆ, ಅಲ್ಲ ಅವ್ರ ಒಂದು ಏನು ಹಕ್ಕಿಕತ್ತಿತ್ತ ಯಾರಿಗೆ ಗೊತ್ತು. ಸುಮ್ಮನೆ ಯಾರು ಹಂಗೊಬ್ರನ್ನ ಬಿಟ್ಟೋಕಾರ. ಅವ್ರ ಒಂದು ಏನು ಕಾಣ್ಬಾರ್ದು ಕಂಡಿದ್ನ ಏನೋ, ಆಕಿನ ನೆಟ್ಟಿಗಿದ್ದು ಬಾಳೆ ಮಾಡ್ದಂಗೆ ಕಾಣಂಗಿಲ್ಲ, ಅದಕ್ಕೆ ಬಿಟ್ಕೊಟ್ಟು ಹೋಗ್ಯಾನ. ಅಯ್ಯೋ ದೇವ್ರೇ, ಅದಕ್ಕೆ ಇವು ನೋಡ್ಬೇಕು ನಿಮ್ಮ ಅಪ್ಪನ. ಪಾಪ ಅನ್ನೋದೇನು ಮಾತಾಡೋದೇನು ಅಲ್ಲ. ಆಕಿ ನೆಟ್ಟಿಗಿದ್ದಿದ್ರೆ ಅಲ್ಲೇ ಇದು ಬಾಳೆ ಮಾಡ್ತಿದ್ದ, ಹಂಗೆ ಯಾಕೆ ಬಿಟ್ಟು ಬರ್ತಿದ್ದ ಅವ್ರ ಅಕ್ಕಿ ಗಂಡ. ಹೌದಿಲ್ಲ, ಆಕಿ ಏನೋ ಸರಿ ಇರಕ್ಕಿಲ್ಲಲ್ಲ, ಅದಕ್ಕೆ ಬಿಟ್ಕೊಟ್ಟು ಹೋಗ್ಯಾನ. ಯಾವಕ್ಕಿನ ಬೆನ್ನ ತೊಗೊಂಡು ಹೋಗಿರ್ಬೇಕು, ಇಲ್ಲ ಬಿಟ್ಕೊಟ್ಟು ಬೇಡ ಇವ್ರ ಸವಾಸ ಅಂತ ಪಾಪ ಎಲ್ಲರ ಹೋಗಿ ಜೀವನ ಮಾಡ್ತಿರ್ಬೋದು, ಯಾರಿಗೆ ಗೊತ್ತು. ನೋಡು, ಹಂಗೆ ಬಾಯಿಗೆ ಬಂದಂಗೆ ಮಾತಾಡಬೇಡ. ಏನು ಸುಮ್ಮನೆ ಹಂಗೆ ಬಾಯಿ ಐತಿ ಅಂತ ದೇವ್ರು ಕೊಟ್ಟಾನಂತ ಹಂಗೆಲ್ಲ ಮಾತಾಡಕೋಬೇಡ ಒಬ್ರು ಹೆಣ್ಮಗಳ ಬಗ್ಗೆ. ಅಕ್ಕಿ ಅಂತಾಕೆಲ್ಲ ಚಲೋ ಹೆಣ್ಮಗಳಕ್ಕಿ, ಹಂಗೆ ಸುಮ್ಮನೆ ಮಾತಾಡಬೇಡ. ಜೀವನ ಭಾಳ ಕಷ್ಟದಿಂದ ತೆಗ್ದಾರ, ಏನು ಅರ್ಥ ಮಾಡ್ಕೋ. ಮಾವ ಏನಿದು ಹಿಂಗೆ ಹೇಳತ್ತೀರಿ? ಅಲ್ಲ ಅವರು ಅಷ್ಟು ಒಳ್ಳೆಯವರು ಅಂತ ನಿಮ್ಗೆ ಹೆಂಗೆ ಗೊತ್ತಾ? ನಾನು ಅದನ್ನೇ ಕೇಳ್ತಿರೋದ್ರಿ. ಏನು ಭಾಳ ಹೋಗ್ಲಾಕತ್ಬಿಟ್ಟಿರಲ್ಲ. ನೋಡಿರೆ ಆಕಿ ಮಕ ಹೆಂಗೈತೆ ಅಂತೇಳಿ. ಅಲ್ಲ ನಾನಂತರೂ ನೋಡಿಲ್ಲ ಬಿಡು. ಆಕೆ ಅಷ್ಟು ಒಳ್ಳೆಕಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಯೋ ದೇವ್ರೆ, ಅದು ಏನು ಹಂಗೆ ನೀವು ಮಾತಾಡೋ ಮಾತು ನೋಡಿದ್ರೆ ಬಾಜುಕಿದ್ ನೋಡಿರೇನೋ ಅಂದಿರ್ಬೇಕು, ಹಂಗೆ ಮಾತಾಡಕತ್ತೀರಿ. ಸುಮ್ಮನಿರಿ, ಆಕೆ ಅಷ್ಟು ಒಳ್ಳೆಕಾಗಿದ್ರೆ ಅವ ಯಾಕೆ ಬಿಟ್ಟೋಕಿದ್ದ? ದೊಡ್ಡ ಏನು ಅಕ್ಕಿ ಪರ ವಹಿಸ್ಕೊಂಡು ಮಾತಾಡತ್ತಿರಲ್ಲ, ಯಾಕೆ ಏನಾಯ್ತು ನಿಮಗೆ? ಹಂಗಲ್ಲ, ಭಾಳ ಕಷ್ಟದಾಗ ಬದುಕೀವಿ ಅಂತ ಹೇಳ್ತಾ ಇಲ್ಲ ಹೆಣ್ಮಗಳು ಪಾಪ. ಕಷ್ಟದಾಗ ಜೀವನ ಕಳೆದೇವಿ ಅಂತ. ಈಗ ನನ್ನ ಲಾಜಿಕ್ ಏನಂದರೆ, ಆಕೆ ಹಂಗೆ ಕೆಟ್ಟಿದ್ದಿದ್ರೆ, ಆಕೆ ಹಂಗೆ ಆ ಥರ ಎಲ್ಲ ಕೆಟ್ಟ ನಡವಳಿಕೆ ಇದ್ದಕ್ಕೆ ಆದರೆ ಆಕೆ ಯಾಕೆ ಆ ಕಷ್ಟದಾಗ ಜೀವನ ತೆಗಿತಿದ್ಲು? ಬೇಕಾದಂಗೆ ಇರ್ಬೋದಿತ್ತಲ್ಲ ಅವರು. ಮಾಡಬಾರ್ದೆಲ್ಲ ಮಾಡಿ ರೊಕ್ಕ ಗಳಿಸಿ ಹಾಗೆಲ್ಲ ಇರ್ತಿದ್ರಲ್ಲ ಅವರು. ನಾನು ಆ ಒಂದು ಇಂಟೆನ್ಷನ್ ಅಂದಾಜಲೇ ಹೇಳಿದ್ದು. ನನಗೇನ ಅಂತಕ್ಕೆಲ್ಲ ಅಂತ ಅನ್ನಿಸ್ತತಪ್ಪ. ಓ ಹೌದವ, ಹೌದು, ಅಪ್ಪ ಹೇಳೋದು ಕರೆಕ್ಟ್ ಐತಿ. ಹಂಗಿದ್ದಿತ್ತಂದ್ರೆ ಯಾಕವ ಜೀವನದ ಕಷ್ಟದಾಗ ತೆಗಿತಿದ್ರು ಅವರು. ಹೌದಿಲ್ಲ, ಹೇಳಿ ನೀನೇ ನೋಡೋಣ. ಏನಪ್ಪ, ನನಗೆ ಯಾಕೆ ಇದು ಸರಿ ಅನಿಸ್ವಲ್ದು. ನೋಡು, ನಾ ಈಗ ಹೇಳ್ತಾ ಇದ್ದೇನೆ. ಇನ್ನೊಮ್ಮೆ ಏನಾರ ನೀವು ಈ ಥರ ಅವ್ರಿಗೆ ಹಿಂಗೆಲ್ಲ ನನಗೆ ಇತ್ತು ಆ ಹೆಣ್ಣು ಈ ಆಪ ಬಿಟ್ಟೋಗ್ಯಾನಂತ ಏನು ದೊಡ್ಡ ಆಗದನ ಹಿಂಗೆ ಅಂತ ಭಾಳ ಸಾಫ್ಟ್ ಕಾರ್ನಲ್ಲೇ ಅದೊಂಥರ ಮಾತಾಡಬೇಡ್ರಿ. ನಂಗೆ ಇದಿಷ್ಟ ಆಗಲ್ಲ. ನನ್ನ ಮಕ್ಕಳು ಬಿಟ್ಟು ನನಗೆ ಬಿಟ್ಟು ನೀವು ಯಾರಿಗೂ ಪ್ರೀತಿ ತೋರಿಸೋದು, ಯಾರ ಬಗ್ಗೆ ಕಾಳಜಿ ಮಾಡೋದು ನನಗಿಷ್ಟ ಆಗಂಗಿಲ್ಲ ಅಷ್ಟೇ. ಏನು ಅವ್ರು ಏನು ಅನ್ಕೊಂಡ್ರೆ ಏನ? ಯಾರೇನು ಅಂದ್ಕೊಂಡಿರಂಗಿಲ್ಲ. ಮನುಷ್ಯತ್ವಿದ್ದವ್ರು ಏನ ಮನುಷ್ಯತ್ವಿಲ್ದವ್ರೆ ಅನ್ಕೋಬೇಕು ಅಷ್ಟೇ. ಏನು ಮಾತು ಭಾಳ ಜೋರಾಗತ್ತವಲ್ಲ? ಜೋರೇನಾಗತ್ತವು, ಇದ್ದಿದ್ದೇ ಹೇಳಿದ್ದು. ಏನು ಇವತ್ತು ಯಾಕೆ ಹಿಂಗೆ ವಿಚಿತ್ರವಾಗಿ ನಡ್ಕೊಂಡ್ರಿ ಇವರು? ನಂಗಂತೂ ಅರ್ಥ ಆಗೋಲ್ತಪ್ಪ. ಹಳಾತ್ ಸಂಬಂಧ ಮಾಡೇವಿ ಏನೋ ಒಟ್ಟು ಅಲ್ಲಿ ಬಂದಾಗಿಂದ, ಮೊನ್ನೆ ನಿಮ್ಮ ಅತ್ತಿ ಮನೆಗೆ ಬಂದಾಗಿಂದ ಒಂಥರಾನೇ ಆಗ್ಯಾರ ಅವ್ರು. ಸಂಬಂಧಕ್ಕೆ ಏನಾಗೈತವ? ಅಪ್ಪು ಮಾಡೋದಕ್ಕೂ ನೀ ಹೋಗಿ ಅವ್ರ ಮನೆಗೆ ಹೋಲಿಸ್ತೀಯಲ್ಲವ, ಏನ ಒಟ್ಟ ಸುಮ್ಮನೆ ಒಂದು ಬೈತಾ ಇರ್ಬೇಕು, ಏನಾರ ಒಂದು ಅಂತ ಇರ್ಬೇಕು ನೀನು. ಇನ್ನೊಬ್ಬ ಮುಖಂಡನೇ? ಹೂನವ, ಮುಖಂಡನ ಹಂಗ ರಾತ್ರೆಲ್ಲ ಎಚ್ಚರದ ಆಗ್ಲಿ ನಿದ್ದೆ ಹೊಡಿಯೋದು. ಯವ್ವ, ನನ್ನ ಮೊಮ್ಮಕ್ಕಳೆಲ್ಲ ಎಂದ ಇತ್ತಾಗ ಬಂದ್ಮೇಲೆ ಪರಕರ ಮನಿ ಬಣ ಅನ್ನಿಸುತ್ತೆ ನೋಡ್ರಿ. ಒಂಥರ ಮದ್ಗಿದ್ದೆ ಅಂದಾಗ ಎಷ್ಟು ಒಂಥರ ಹೊತ್ತುಗಳಿತಿತ್ತು. ಆಮೇಲೆ ಇವ್ರು ನೋಡ್ಲಿಲ್ಲ, ಬಂದು ಎತ್ಕೊಲಿಲ್ಲ, ಸಮಾಧಾನ ಹಾಕಿದ್ದಿಲ್ಲ. ಈಗ ಇಡಿಯೋ ಕಾಲದಾಗ ಹೊಳ್ಳ ನೋಡೋದು. ಏನ್ ಬಾಯೋ ಬಾಯಿ ಬಿಡ್ತಿರ್ತಾವ ಒಂದತಿ. ಭಾರಿ ಚಂದ್ರಿಪ್ಪ, ಮಕ್ಕಳಿದ್ದ ಮನೆಯೇ ಚಂದ. ಇದು ಕಾರ್ಡೂ ಅಷ್ಟೇ ಚಲೋ ಪ್ರಿಂಟ್ ಮಾಡ್ಸಿರಿ. ಮೊದಲನೇ ಕಾರ್ಡ್ ಸಿದ್ದಾಡಜ್ಜನ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಮಠದಾಗ ಅಜ್ಜಾರಿಗೆ ಅದು ಕೊಟ್ಟು, ಅಜ್ಜಾರಡಜ್ಜಿಗೆ ಮತ್ತು ಸಿದ್ದಾಡಜ್ಜಿಗೆ ಅದು ಕೊಟ್ಟು, ಸೀದಾ ನಮ್ಮ ಮಂದಿಯವ್ರಿಗೊಂದು ಹಣ್ಕಾಯಿ ಮಾಡಿಸಿ ಅಲ್ಲಿ ಒಂದು ಕಾರ್ಡ್ ಕೊಟ್ಟು ಈಗ ಸೀದಾ ಫಸ್ಟ್ ನಿಮಗೆ ಒಂದು ಕೊಡಕ್ಕಂತ ಬಂದಿದ್ದೆ. ಇಲ್ಲಿ ಕೊಟ್ಟ ಮೇಲೆ ಮುಂದೀಗ ಹೌದನ್ರಿ. ನಾವು ಹಂಚಕ್ಕೆ ಶುರು ಮಾಡೇವಿ. ಈಗ ನಮ್ಮ ಅಶ್ವಿನಿ ಅವ್ರ ಕಡೆದವ್ರಿಗೆ ಅದು ಕೊಡಕತ್ತಾಳ. ನಾವು ಮಠಕ್ಕೆ ಬಂದು ಕೊಟ್ಟು ಬಂದ್ವಿ. ವಾರ ಮುಂಚೆ ಬರ್ರಿ ಎಲ್ಲರೂ ಅಂತ ಕರಿಯಾಕ ಏನಾಗ್ಬಿಟ್ಟೈತಿ, ಈಗ ನಿಮ್ಮ ಮನೆಗೂ ಲಗ್ನ, ಎಲ್ಲರೂ ಮದುವೆ ಮಂಟಪದಾಗ ಭೇಟಿ ಆಗದ ನಂಗೆ ಆಗೈತಿ. ನೋಡ್ರಿ ಅಂದಂಗೆ ಕಮಲಕ್ಕರ 2 ಕಾರ್ಡ್ ಇಲ್ಲೇ ಕೊಟ್ಟೇನ್ರಿ. ಅಂದ್ರೆ ನೀವು ಇಲ್ಲೇ ಇದ್ರಲ್ಲ, ಅದಕ್ಕೆ ಅಲ್ಲಿ ಇಲ್ಲಾಂದ್ರೆ ಸೆಲುಡಿಗೆ ಹೋಗ್ಬೇಕಂತ ಮಾಡಿದ್ವಿ. ಮತ್ತು ನೀವೇ ಅದಿರಲ್ಲ ಇಲ್ಲೇ, ಅದಕ್ಕೆ ಇಲ್ಲೇ ಕೊಟ್ಟೈತ್ರಿ ಕಾರ್ಡ್. ಏನು ಅನ್ಕೋಬೇಡ್ರಿ. ಮತ್ತೆ ಅಷ್ಟ್ರು ಬರ್ಬೇಕ್ರಿ. ಅಲ್ಲ ಶಾಂತವ, ಈಗ ನೀ ಇಲ್ಲಿ ಬಂದಿ ಅಂತೇಳಿ ನಮ್ಮದು ಕಾರ್ಡ್ ಇಲ್ಲೇ ಕೊಟ್ಟು ಕಳ್ಸಿಬಿಡಕ್ಕೆ ಬರ್ತೈತೆ ಹೇಳಂಗಾರ? ನಿನ್ನ ಮನೆಗೆ ಅಂತ ಬರ್ಬೇಕು ನಾವು, ಮರ್ಯಾದೆ ಅದು ಮರ್ಯಾದೆ. ನನಗಂತ ಮನೆ ಇಲ್ಲನ? ನಾನೇನ ಆತ ನಮ್ಮ ತಮ್ಮನ ಮನೆ ಮದುವೆನೂ ಅಲ್ಲೇ ಐತಿ, ಆತು ಹೋತು ಅನ್ಬೋದು. ಉಳ್ದೋದ್ರೆ ಹೆಂಗೆ ಬರ್ಬೇಕು ಹೇಳಿ? ಮದುವೆಗೆ ಕರೆದೇ ಇಲ್ಲ, ನಾವ್ಯಾಕೆ ಬರೋಣ ಅಂತಾರ. ಅಲ್ಲೇ ಅದಾರಲ್ಲ ನನ್ನ ನೆಗಣ್ಣ ಮಕ್ಳು ಅದಾರಲ್ಲ.
ಹೌದ್ರಿ ಅಕ್ಕ, ನೀವು ಹೇಳೋದು ಬರೋಬ್ಬರಿ. ಸರಿ, ನಾವಂಗಾರ ಚೆಲುಡಿಗೆ ಹೋಗಿ ಅಲ್ಲಿ ಕೊಡ್ತೇವೆ ತಗೋರಿ. ಹಾಂ, ಹಂಗೆ ಮಾಡ. ಎಲ್ಲ ಕಾರ್ಡ್ ತುಂಬ ಇಲ್ಲ. ಮತ್ತೆ ಮದ್ವಿ ಕೆಲಸ ಹೆಂಗ್ ನಡೀತಾ ಐತಿ? ಹಾ ಹಂಗೆ ಇದು ಐತಿ ಅಡಿಗೆದು. ಈಗ ಅವಾಗೆಲ್ಲ ಮದ್ವಿ ಅಂತಂದ್ರೆ ಈಗ ನಮ್ಮ ಕಡೆ ಏನು ಮಾಡ್ತಾರ್ರಿ, ಮನಿಗೆ ರೊಟ್ಟಿ ಇಟ್ಕೊಡೋದು ಮಾಡೋದು, ರೊಟ್ಟಿ ಅವರಿಷ್ಟು ಇವರಿಷ್ಟು, ಆಮೇಲೆ ಅಡಿಗೆ ಮಾಡಕ್ಕೆ ಯಾರ್ಯಾರು ಬರ್ತಾರಂತ ಸೇರ್ಕೊಂಡು ಅಡಿಗೆ ಮಾಡೋದು ಇವೆಲ್ಲ ಇರ್ತಿತ್ತು. ಹಿಂಗೆ ಇದು ಈಗ ಇದೇನಾಗ್ಬಿಟ್ಟೈತಿ ಅಂತಂದ್ರೆ ಈಗ ಮದ್ವಿದ ಎಂಥದ್ದು ಮ್ಯಾನೇಜ್ಮೆಂಟಿಗೆ ಕೊಟ್ಟಾರಂತಲ್ಲ, ಅವರು ಏನು ಮಾಡಕತ್ತಾರ ಅಂತಂದ್ರೆ ಪೂರ್ತಿ ಎಲ್ಲ ಮದ್ವಿ ಮ್ಯಾನೇಜ್ಮೆಂಟ್ ಅವರೇ ಮಾಡೋದ್ರಿಂದ, ಅಡಿಗೆನೂ ಅವರೇ ಮಾಡೋದ್ರಿಂದ ನಮ್ಗೆ ಯಾವ ಊಟದ್ದು ಒಂದು ಚಿಂತಿಲ್ರಿ, ಏನಿಲ್ಲ. ಅಲ್ಲೇ ಮನೆ ಕಡೆನೇ ಒಂದು ಸ್ವಲ್ಪ ಮದುಮಗಳು ಮಾಡಿಂದೆ ಸ್ವಲ್ಪ ಕರೆದು ಊಟಕ್ಕೆ ಕೊಡೋದು ಮಾಡೋದು, ಅವು ಅಷ್ಟೇ ಮುತ್ತೈದರಿಗೆ ಇವೆಲ್ಲ ಮನೆ ಮಾಡ್ಕೊತಾರೆ. ಹಂಗೇನೋ ಭಾಳ ಏನು ತ್ರಾಸಿಲ್ರಿ. ಹೌದೌದು ಹೌದು. ಛತ್ರ ಅದು ಹಾಕಿದ್ರಿ, ಇದು ಚಪ್ರ? ಅವತ್ತೇ ಮದುಮಗಳು ಮಾಡಿಸ್ತಾರಲ್ಲ ಅವತ್ತೇ ಸಾದ್ರ ಮಾವನ ಕೈಯಾಗಿಂದ ಅದೊಂದು ಹಾಕ್ಸಿ ಅವತ್ತೇ ಮಾಡೋದು ನೋಡ್ರಿ. ಈಗೇನಿಲ್ಲ ಈಗ. ಅಲ್ಲ ಏನಿದೆ, ದ್ರಾಕ್ಷಾಯಣಿ ಹೆಸರು ಮೊದ್ಲೈತಿ, ಆಮ್ಯಾಗ ನನ್ನ ಹೆಸರು ಇಲ್ಲಿ ಕೆಳಗೈತಿ. ಅದು ಹೆಂಗದ? ನನ್ನ ಹೆಸರು ಮ್ಯಾಲೆ ಇರ್ಬೇಕು, ಅದು ಹೆಂಗ ಆಕೆ ಹೆಸರು ಹಾಕಿಸ್ತೀರಿ ನೀವು? ಆಕಿ ನನ್ನ ಬೀಗ್ತಿ ಎಷ್ಟಾದರೂ. ಅಲ್ಲ ಅಂದ್ರೆ ಕಮಲಕರ, ಅದು ಏನಂತಂದ್ರೆ ತಂದೆ ಹುಡುಗಿ ಹೆಸರು ಬಾಜುಕ ಮಗಳ ಇದು ಏನದು ಅಪ್ಪ ಅವನ ಹೆಸರು ನಮ್ದು, ಆಮೇಲೆ ನಮ್ಮ ಅತ್ತಿಯವ್ರದ್ದು ನಮ್ಮ ಮಾವಾರ್ದು ಮ್ಯಾಲೆ ಐತಿ. ಅಲ್ಲೇ ಮೇನ್ ಅವ್ರದ್ದು. ಆಮೇಲೆ ಮಗಳಾದ ಅಂತೇಳಿ ದ್ರಾಕ್ಷಾಯಣಿ ಹೆಸರು ಬಂದೈತಿ. ಮತ್ತೆ ಇವು ಹುಡುಗರ ಹೆಸರು ಎಲ್ಲ ಈ ಸುಖಾಗಮನ ಬಯಸುವರು, ಆಮೇಲೆ ಪುಟಾಣಿ ಮಕ್ಕಳು ಅಂತೇಳಿ ಮಕ್ಕಳ ಹೆಸರು ಐತಿ. ಇನ್ನು ನಮ್ಮ ಮಕ್ಕಳು ಪಾರ್ವತಿ ಹೆಸರು ಐತಿ. ಸುಖಾಗಮನ ಬಯಸುವವರು ಅಂತಂದೇಳಿ ನಿಮ್ಮ ಹೆಸರು, ಪಾರಕ್ಕರ ಹೆಸರು, ಆಮೇಲೆ ಪಾಟೀಲ್ ಅಣ್ಣರ ಹೆಸರು, ಇವರೆಲ್ಲರ ಹೆಸರನ್ನು ಹಾಕ್ಸೈತ್ರಿ. ಅಲ್ಲ ಮೇನ್ ಹೆಸರು ನಂದ ಇರ್ಬೇಕಿತ್ತಪ್ಪ. ನೀವು ಎಲ್ಲ ನಿಮ್ಮ ಮನೆಯವ್ರದ್ದು ಹಾಕಿಸ್ಕೊಂಡು ಲಾಸ್ಟಿಗೆ ಒಂದು ಬೇಕಾಬಿಟ್ಟು ನಂದು ಹಾಕ್ಸೋದಂದ್ರೆ ನಮ್ಮ ಮನೆಯಾಗ ಹಿರಿಯಾರ್ದು ಅಂತ ನಂದೇ ಫಸ್ಟ್ ಇರೋದು. ಒಂಥರ ನಿಮ್ಮ ಅತ್ತಿಯರ ಹೆಸರು ಬಾಜುಕ ನನ್ನ ಹೆಸರು ಹಾಕಿಸ್ಬೇಕಿತ್ತು. ಅದನ್ನ ಹೆಂಗೆ ನೀವು ಲಾಸ್ಟಿಗೆ ಹಾಕಿಸ್ತೀರೇ ಏನಪ್ಪ ಆತಾಗ? ಅಕ್ಕ, ಲಗ್ನ ಪತ್ರಿಕೆ ಒಳಗೆ ಹೆಸರು ಎಲ್ಲೈತಿ ಅನ್ನೋದಕ್ಕಿಂತ ಮನುಷ್ಯರ ಮನಸ್ಸುಗಳಾಗ ಎಲ್ಲೈತಿ ಹೆಸರು ಅನ್ನೋದು ಅದನ್ನ ತಿಳ್ಕೊಕ ಏನು ಅಷ್ಟೇ. ಈಗ ಅದು ಬಿಡು, ಈಗ ಹೋಗ್ಲಿ. ಅವ್ರಿಗೆ ಅವರು ಮನೆ ಮದ್ವಿ, ಅವ್ರಿಗೆ ಅವ್ರ ಮನೆಯಿಂದ ಯಾರ್ಯಾರು ಬೇಕೋ ಅವ್ರು ಹಾಕ್ಸಾರ. ಈಗ ನಮ್ಮ ಮನೆ ಮದ್ವಿಗೆ ನಿನ್ನೆ ಅಲ್ಲ ಹಿರಾಳ ಅಂತ ಹಾಕ್ಸಿರೋದ, ಸುಮ್ಮನೆ ಇರಕ್ಕ. ಈಗ ಅದೆಲ್ಲ ಬಿಡು. ಹೌದ್ರಿ, ನಮ್ಗೆ ನಮ್ಮ ಮನೆ ಹಿರಿಯರು ಅಂದ್ರೆ ನಮ್ಮ ಅತ್ತಿಯವರು, ನಮ್ಮ ಮಾವಾರ, ಮತ್ತೆ ಆಮೇಲೆ ಮಗಳು ಎಷ್ಟೇ ಆದ್ರೂ ಆಕಿ ಮನಿ ಮಗಳು ದ್ರಾಕ್ಷಾಯಣಿ, ಆಕಿದ ಹೆಸರು ಹಾಕ್ಸೈತಿ. ನಿಮಗಾಕಿ ಬೀಗ್ತಿರ್ಬೋದು, ಆದ್ರೆ ನಮಗಾಕಿ ಮನಿ ಮಗಳು, ಆಕಿ ಹೆಸರು ನಾವು ಮೊದಲು ಹಾಕಿಸ್ಬೇಕಾಗಿರೋದು. ಇನ್ನು ನನ್ನ ಮಗಳು ಪಾರ್ವತಿ, ಲಕ್ಷ್ಮಿ ಅಂತ ಮದುಮಗಳು, ಪಾರ್ವತಿ ಹೆಸರು ಮೇನ್. ಅದಾದ್ಮೇಲೆ ಇವ್ರು ನಮ್ಮ ಬೀಗ್ರು, ಇವರು ನಮ್ಮ ಹಿತೈಷಿಗಳು, ಸುಖಾಗಮನ ಬಯಸುವವರು, ಆಮೇಲೆ ಅಂತಂದೇಳಿ ಅವ್ರ ಹೆಸರು ಐತಿ, ಜೊತೆಗೆ ನಿಮ್ದು ಹೆಸರು ಹಾಕ್ಸೈತಿ. ಇದಕ್ಕೆ ಮೇಲೆ ಹೆಸರು ಹಾಕ್ಸಕ್ ಆಗಂಗಿಲ್ರಿ. ಹೆಂಗೆ ಹಾಕ್ಸಕತ್ತಿ? ನಮ್ಮ ಲಗ್ನ ಪತ್ರಿಕೆ ಒಳಗೆ ನಮ್ಗೆ ಯಾರು ಬೇಕೋ ಅವ್ರು ಹಾಕ್ತೇವೆ ನಾವು, ಅಷ್ಟೇ. ಆಯ್ತು ಬಿಡವ, ಹೋಲಿ. ಇದನ್ನೇನು ಸೆಲುಡಿ ಕೊಡಕ್ಕೆ ಹೋಗ್ಬೇಡ, ನಾನು ಹೇಳ್ತೇನೆ ಹಿಂಗೆ ಕೊಟ್ಟಾರ ಹಿಂಗೆ ಮಾಡ್ಯಾರ ಅಂತೇಳಿ. ಆಯ್ತು ರೀ ಅಕ್ಕ, ನಿಮ್ಮ ಇಷ್ಟ. ಪಾರ್ವತಿ, ನಾವೇನು ಬರ್ತೇವೆ, ಹೊತ್ತಾತ ಇನ್ನೂ ಭಾಳ ಮಂದಿ ಕೊಡೋದೈತಿ. ಹ್ಞೂನವ, ಬರ್ತೇವ್ರಿ ಅಕ್ಕಾರ, ಅಣ್ಣಾರ ಹೋಗ್ಬರ್ತೇವ್ರಿ. ಎಷ್ಟು ಸೊಕ್ಕಿಲೆ ಮಾತಾಡಿದ್ರು ನೋಡ ಪಾರ್ವತಿ. ಅದಕ್ಕೆಮ್ಮ ಅವ್ರು ಕರೆಕ್ಟಾಗಿ ಮಾತಾಡಿದ್ರು. ಇದಕ್ಕೆ ಮೇಲೆ ಹಾಕ್ಸಕ್ಕಾಗಲ್ಲ, ಇಷ್ಟೇ ಹಾಕ್ಸೋದು. ನೀವೇ ನಮ್ಮ ಮನೆಗೆ ಏನು ದೊಡ್ಡ ಇದು ಅಲ್ಲ, ನಿಮಗೆ ಅವ್ರಿಗೆ ಬೀಗ್ತಾನೆ ಇರ್ಬೋದು, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅವರು. ಇನ್ನು ಇದಕ್ಕೆ ಹೆಂಗೆ ಹೇಳ್ಬೇಕು? ನೀವು ಬಂದವ್ರಿಗೆಲ್ಲ ಹಿಂಗೆ ಮಾತಾಡಕತ್ರೆ ಹೆಂಗಂತ ಬಿಡ್ರಿ ತಗ. ಎಲ್ಲ ಒಂದಾಗ ನೀವು ಕೇಳಿ ಮಾಡಿ ಹಾಕಿಸ್ಕೊಳ್ಳೋದಲ್ಲ ಅದಕ್ಕೆ ಅದು ಅವರೇ ಪ್ರೀತಿಯಿಂದ ಹಾಕ್ಸಿದ್ರೆ ಹಾಕಿಸ್ಬೇಕಷ್ಟೇ. ಇಲ್ಲ ಬಿಟ್ಬಿಡ್ರಿ, ಕೇಳಿದ್ರೆ ಮತ್ತೊಟ್ಟೆ ಒಂಥರ ಮರ್ಯಾದೆ ಇಡಲ್ಲನ್ರಿ ಅದು. ಏನಪ್ಪ ಹೆಂಗೆ ಹೇಳೋದು ನಾನು ನಿಮಗೆ ಅಂತೀನಿ ನಾನು. ಅಕ್ಕ, ಬರ್ಬರ್ತಕ್ಕ ನೀನ್ ಜಾಸ್ತಿ ಆಗ್ತೈತಿ. ನೀ ಇದೇ ರೀತಿ ನಾನು ಇದ್ರಿಗೆ ಕುತ್ಕೊಂಡು ಬಂದವ್ರಿಗೆ ಹೋದವ್ರಿಗೆ ಸೊಸಿಯನ್ನ ಗೌರವ ಇಲ್ದ, ಬೀಗ್ರನ್ನ ಮರ್ಯಾದೆ ಇಲ್ದ ಈ ತರ ಮಾತಾಡಕತ್ರೆ ಅಕ್ಕ, ಇನ್ಮೇಲೆ ನಾನು ಬೇರೆ ರೀತಿ ಒಳಗೆ ನಿನಗೆ ಮಾತಾಡ್ಬೇಕತಿ. ವಿಚಾರ ಮಾಡು. ಇದ ಫಸ್ಟ್, ಇದಲ್ಲ ಅಷ್ಟೇ. ನೀನು ಬಿಹೇವಿಯರ್ ನೀ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದಕ್ಕ. ಇದು ಒಳ್ಳೇದಲ್ಲ. ಇದು ನೀನ್ ನಡ್ಕೊಂತಾ ಇರೋ ರೀತಿ, ನೀನ್ ಮಾತಾಡೋ ರೀತಿ ಸರಿ ಇಲ್ಲಕ್ಕ. ಇದು ಯಾವಾಗ್ಲೂ ಒಬ್ರಿಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳೋದ್ ಕಲಿಯಕ್ಕ ನೀನು. ಏನ ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಈಗ ಇಷ್ಟೆಲ್ಲ ಅವ್ರು ನೀ ಏನೇ ಅವಮಾನ ಮಾಡಿದ್ರು ಯಾರು ಏನು ಹೊಳ್ಳಿ ಮಾತಾಡ್ಲಾರ್ದ ಸುಮ್ನೆ ಇರ್ತಾರ ಅಂದ್ರ ಅವ್ರಿಗೇನು ನಿನ್ ಬಗ್ಗೆ ಹೆದರ್ಕಿ ಅಂತ ಅಲ್ಲ. ಏನ ಹೊಳ್ಳಿ ಮಾತಾಡೋದು 2 ನಿಮಿಷದ ಕೆಲಸ ಆಗಲ್ಲ ಅವ್ರಿಗೆ. ಒಂದೇ ನನ್ನ ಮುಖ ನೋಡ್ಕೊಂಡು ಬೇಡ ಮಾತಾಡೋದು ಅಂತ ಸುಮ್ನೆ ಇರ್ತಾರ ಅಷ್ಟೇ. ನೀ ಆದಷ್ಟು ಇದನ್ನ ತಿದ್ಕೊಳ್ಳಿಲ್ಲ ಅಂದ್ರೆ ನೀನ್ ಇನ್ನೂ ನಿಜವಾಗ್ಲೂ ಎಲ್ಲರ ಕಣ್ಣ ದೃಷ್ಟಿ ಒಳಗೂ ಬಹಳ ಕೆಳಗಿಳಿತಿ. ಇದಕ್ಕಿಂತ ನಾ ಇನ್ನೇನು ಹೇಳಂಗಿಲ್ಲ ನಿನಗೆ. ಏನ ಇಷ್ಟೇ. ಯಾಕೆ ಹಿಂಗ ನೀನು ಮಾಡ್ತೀಯೋ ದೇವ್ರಿಗೆ ಗೊತ್ತಾಗ. ನೀ ಆದಷ್ಟು ಇದನ್ನ ಚೇಂಜ್ ಮಾಡ್ಕೋಕ. ಅಪ್ಪ ಇವತ್ತರ ಮಾತಾಡಿದ್ರಲ್ಲ, ಏನವ ಇದ್ದಿದ್ದಂಗೆ ಹೇಳಿದ್ರೆ ಎಲ್ಲರಿಗೂ ಸಿಟ್ಟು.